ಏನ್ರಿ ಮಾತಾಡ್ತಾ ಇದ್ದೀರಾ? ಯಾವುದು ನಕಲಿ ರೇಡು? ಪೊಲೀಸ್ ಅವ್ರ ಜೊತೆ ತಮಾಷೆ ಮಾಡ್ತಾ ಇದ್ದೀರಾ? ನಮ್ಮನ್ನ ಕೆಣ್ಕಿದ್ರೆ ನಮ್ಮ ಟ್ರೀಟ್ಮೆಂಟ್ ಹೆಂಗಿರುತ್ತೆ ಗೊತ್ತಲ್ಲ? ಗೊತ್ತಿಲ್ಲ ಸಾ, ಆದ್ರೆ ನನ್ನನ್ನು ಕೆಣಕಿದ್ರೆ ನನ್ನ ಟ್ರೀಟ್ಮೆಂಟ್ ಹೇಗಿರುತ್ತೆ ಗೊತ್ತಾ ಸಾ? ಅಲ್ಲಿ ನೋಡಿ, ನಾವು ತೆಗಿಬೇಕಾಗಿರೋ ತಲೆ ಇನ್ನೂ ಕೆಳಗೆ ಬಂದಿಲ್ಲ, ಮೇಲೆ ಸರ್ಚ್ ಮಾಡ್ತಾವ್ರೆ. ಅವ್ರ ಕೆಳಗೆ ಬಂದ್ಮೇಲೆ ಎಲ್ರೂ ಒಟ್ಟಿಗೆ ಸೇರಿಸಿ ಮೇಲೆ ಕಳಿಸ್ಬಿಡೋಣ. ಅಲ್ಲಿವರೆಗೂ ಇವನಿಗೂ ಒಸಿ ಬಿಸಿ ಮುಟ್ಸಿ. ಏಯ್ ಬಾರ. ಕಪ್ಪ ಬರ್ಕೊಡು. ಎಲ್ಲೋ ನೋಡ್ದಂಗಿದೆಯಲ್ಲ. ನಾನಲ್ಲ. ಅಣ್ಣ, ಇವನ್ ನನಗೆ ಚೆನ್ನಾಗಿ ಗೊತ್ತು. ಸತ್ತಿನ ಜೊತೆ ಏರಿಯಾದಲ್ಲಿ ತುಂಬ ಓಡಾಡ್ತಿರ್ತಾನೆ. ಏನಲ್ಲೇ, ಅವತ್ತು ಹೋಲಿ ದಿನ ತುಂಬ ಎಗರಾಡ್ತಿದ್ದೆ, ಇವತ್ತು ಸರಿಯಾಗಿ ಸಿಗಾಕೊಂಡಿದ್ಯಾ. ಬಾ, ನಿನ್ ಕೈ ಕಾಲು ಎಗರಿಸ್ತೀನಿ. ಸರ್ ಬಿಡಿ ಸರ್. ಸರ್ 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 ಬೇ ಸರ್ ಸರ್ ಸರ್. ಮಾವ, ನೀನು ಅವು ಸಿಕ್ಕಿರೋದೆಲ್ಲ ಅವರು ಹುಡುಕೊಟ್ಟವ್ರೆ. ಅವ್ರು ಮಾಡಿರೋದು ಒಳ್ಳೆ ಕೆಲಸನೇ ಅಲ್ವಾ? ಪಾಪ ಮಾವ, ಬಿಟ್ಬಿಡು ಅವ್ರನ್ನ. ನಿನಗೆ ತೆಗೆದು ಬಿಟ್ಟ ಅಂದ್ರೆ ಹೋಗಿ ಕೆಲಸ ನೋಡಮ್ಮಿ. ಒಂದು ಅಂಡೆ ಪಲಾವ್ ಮಾಡಿದ್ದೀನಿ ಅಂದಿಲ್ಲ, ಹೋಗಿ ತಿನ್ಕ. ತಿನ್ಬಿಡು. ಮಿಸ್ಟರ್ ಬಸಪ್ಪ, ಜನಗಳು ನಿಮ್ಗೆ ಓಟ್ ಹಾಕಿ ಗೆಲ್ಸಿರೋದು ನೀವು ಜನಗಳ ಕೆಲಸ ಮಾಡಿ ಅಂತ, ಜನಗಳ ಆಸ್ತಿನ ನುಂಗಿ ನೀರು ಕುಡಿಲಿ ಅಂತಲ್ಲ. ನಿಮ್ಮ ಪಾಪದ ಕೊಡ ತುಂಬಿದೆ ಅನ್ಸುತ್ತೆ. ಇನ್ಮೇಲೆ ಏನಿದ್ರು ಖಾಲಿ ಮಾಡೋದಷ್ಟೇ ಕೆಲಸ. ನಿಮ್ಮಂಥವ್ರನ್ನೆಲ್ಲ ಜನಗಳ ಮುಂದೆ ನಿಲ್ಲಿಸಿ ನಿಮ್ಮ ಮಾನ ಹರಾಜು ಹಾಕಿದ್ರೇನೆ ಸರಿ. ಅವಾಗಲೇ ನಿಮಗೆ ಬುದ್ಧಿ ಬರೋದು. ಕಂಬಿ ಎಣ್ಸೋದಕ್ಕೆ ರೆಡಿಯಾಗಿ. ಎಣ್ಸೋಣ ಕಂಬಿ ತಾನೆ, ಎಣ್ಸೋಣ ಬುಡಿ. ರಾಜಕಾರಣಿಗಳಿಗೆ ಜೈಲು ಒಂಥರ ಅದೃಷ್ಟದ ಮನೆ ಇದ್ದಂಗೆ. ಅಲ್ಲಿ ಓದ್ ಬಂದವರೆಲ್ಲ ಐ ಲೆವೆಲ್ ಅಲ್ಲಿ ಅವ್ರೆ. ಕಾಸು ಎಣ್ಸೋ ಕೈ ಕಂಬಿ ಎಣ್ಸೋಕೆ ಎದುರ್ತದ. ಆದ್ರೆ ಅದಕ್ಕಿಂತ ಮುಂಚೆ ನಿಮ್ಮ ಜೊತೆಗೆ ಬಂದವರಲ್ಲ, ಅವ್ರ ಮೈ ಮೇಲೆ ಗಾಯಗಳು ಎಷ್ಟಿವೆ ಅಂತ ನೀವು ಎಣಿಸ್ಬೇಕಲ್ವಾ? ತಾವು ಹಾಗೆ ಒಸಿ ಕೆಳಗಡೆ ಬಂದು ಅತ್ಲಾಗ ಒಸಿ ನೋಡ್ತೀರಾ?
ಬಸಪ್ಪ ಓ ರಾಜಕಾರಣಿಗಳು ಎಲೆಕ್ಷನ್ ಟೈಮ್ನಾಗೆ ಪೆದ್ದಿರ್ತಾರ ಜನಗಳ ಕಾಲಕ್ಕೆ ಬೀಳ್ತೀವಿ ಅಂತ ಮಾತ್ರಕ್ಕೆ ನಮ್ಮನ್ನ ಪರ್ಮನೆಂಟ್ ಆಗಿ ಪೆದ್ರು ಅನ್ಕೊಂಡ್ಬಿಡೋದ ಸತ್ಯ. ಏನು ಶಾಕ್ ಆಯ್ತಾ? ಅಲ್ಲ ನೀನು ಏನು ಅನ್ಕೊಂಡ್ಬಿಟ್ಟಿದ್ಯಾ? ದೊಡ್ಡ ಹೀರೋಯಿನ್ ಮಾಲಾಶ್ರೀನಾ ವಿಜಯ್ ಶಾಂತಿನಾ? ಹೀರೋಯಿನ್ ಅಲ್ಲ ಕಣೋ, ಹೀರೋ. ಓಹೋ ಹೀರೋ. ಏರಿಯಾದಾಗ 4 ಜನ ನಿನ್ನ ಹೀರೋ ಅಂತ ಕರೆದ ತಕ್ಷಣ ನೀನು ಹೀರೋ ಆಗ್ಬಿಡ್ತೀಯಾ? ಅದು ನಮ್ಮ ಮುಂದೆ ಆ? ಲೇ ಬಸಪ್ಪ, ಯಾರೋ 4 ಜನ ಹೀರೋ ಅಂತ ಕರೆದಿದ್ದಕ್ಕೆ ಹೀರೋ ಆದವಳಲ್ಲ ಕಣೋ ಅವಳು. ಅವಳು ಹೀರೋ ಅಂತ ಗೊತ್ತಾದ್ಮೇಲೆನೆ ಜನ ಅವಳನ್ನ ಕರೆದಿದ್ದು. ಮೆಚ್ತೆ ಸತ್ಯ. ನೀನು ಹೀರೋನೆ, ಆದ್ರೆ ನಾನು ವಿಲ್ಲನ್ ಅಲ್ಲ. ವಿಲ್ಲನ್ಗಿನ ಕೆಟ್ಟವನು. ರಾಜಕಾರಣಿ ಅನ್ನೋ ಪದನೇ ಹಂಗೈತೆ ಸತ್ಯ. ನೀನು ರಾಕ್ಷಸರನ್ನ ಎದುರಾಕೊಂಡು ಗೆಲ್ಬೋದು, ಆದ್ರೆ ನನ್ನಂತ ರಾಜಕಾರಣಿನ ಎದುರಾಕೊಂಡು ಗೆಲ್ಲಕ್ಕೂ ಆಗಲ್ಲ, ಬದುಕೋಕ್ಕೂ ಆಗಲ್ಲ. ನಮ್ಗೆ ಅಂತ ಸಪೋರ್ಟ್ ಐತೆ.